ನಾನು ಭರತ ಖಂಡದ ಪ್ರಚಂಡ ಖಳನಾಯಕ ನಟ ಭೈರವ. ಒಂದು 5 ವರ್ಷದಿಂದ ಬರ್ತಾ ಇದ್ದೀವಿ ಸ್ವಾಮಿ. ಒಂದು 10 ವರ್ಷದಿಂದ ಬರ್ತಾ ಇದೀವಿ ಸ್ವಾಮಿ. ಇಲ್ಲಿ 5 ವರ್ಷದಿಂದ ಬರ್ತಾ ಇದ್ದೀವಿ. ಇದು ಅವರ ಯಜಮಾನರು ಕುಟ್ಟಿ ಹಾಕ್ತಾರೆ ಮಸಾಲೆ, ಅದು ತುಂಬಾ ಚೆನ್ನಾಗಿರುತ್ತೆ. ಬಿಗ್ ಅಪ್ಡೇಟ್ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ತೇಜು. ಆಯುರ್ವೇದಿಕ್ ಟೀ ಎಂದೇ ಪ್ರಸಿದ್ಧವಾಗಿರುವ ಟೀ ಅಂಗಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾರಾಯಣ್ ಭಟ್ರು. ಸರ್, ನೀವು ಎಲ್ಲಿಯವರು? ನಾವು ಮೂಲತಃ ಮಂಗಳೂರು. ಸರ್, ಎಷ್ಟು ವರ್ಷ ಆಯ್ತು ಅಂಗಡಿ ಸ್ಟಾರ್ಟ್ ಮಾಡಿ? ಸ್ಟಾರ್ಟ್ ಮಾಡಿ 6 ವರ್ಷ ಆಯ್ತು ಸರ್. ನಮ್ಮದು ಫಿಲ್ಟರ್ ಕಾಫಿ ಇದೆ, ಶುಂಠಿ ಕಾಫಿ ಇದೆ, ಮಲ್ನಾಡು ಕಷಾಯ ಇದೆ, ಅಮೃತ ಬಳ್ಳಿ ಇದೆ, ಬ್ರಾಹ್ಮಿ ಹಾಲು ಇದೆ, ರೋಸ್ ಮಿಲ್ಕ್ ಇದೆ, ಬಾದಾಮ್ ಮಿಲ್ಕ್ ಇದೆ. ಆಯುರ್ವೇದ ಐಟಮ್ ಜಾಸ್ತಿ ನಮ್ಮ ಹತ್ರ. ಜನಗಳು ಯಾವ್ದು ತುಂಬ ಕೇಳ್ತಾರೆ? ತುಂಬ ಎಲ್ಲದಕ್ಕೂ ಡಿಮ್ಯಾಂಡ್. ಟೀ ಅಂತೂ ಮಾಡಿ ಸಾಕಾಗ್ಬಿಡ್ತದೆ. ಸರ್, ಮಾರ್ನಿಂಗ್ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ, ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತೀರಾ? 7 ಗಂಟೆಗೆ ಓಪನ್ ಮಾಡ್ತೀವಿ, 6 ಗಂಟೆಗೆ ಕ್ಲೋಸ್ ಮಾಡ್ತೀವಿ ಸಾಯಂಕಾಲ. ಸರ್, ಸಂಡೇ ರಜೆ. ಸರ್, ಇಷ್ಟೆಲ್ಲ ಆದರೂ ನಿಮ್ಮದ್ರಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಬರೀ ಕ್ಯಾಶ್ ಮಾತ್ರ ಇಟ್ಕೊಂಡಿದ್ದೀರಾ, ಏನಕ್ಕೆ? ಮೋಸ ಮಾಡಿಬಿಟ್ರು ಆನ್ಲೈನಲ್ಲಿ. ಅದಕ್ಕೆ ಆನ್ಲೈನ್ ಎತ್ಬಿಟ್ರು ನಾವು. ಅಂಕಲ್ ಆಯ್ತು ಅನ್ನೋದು ಅವ್ರು ಕೂಡ ಹೋಗೋದು. ಇಲ್ಲಿ ಹಾಗೇ ಇಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿ ಕೊಡ್ತೀವಿ ನೋಡಿ. ಎಲ್ಲ ಈ ಥರ ಮಾಡಿದ್ರೆ ನಾವು ಗ್ಲಾಸ್ ಕೊಡೋದೇ ಇಲ್ಲ, ಪೇಪರ್ ಲೋಟ ಉಪಯೋಗಿಸೋದೇ ಇಲ್ಲ. ಹಾಂ, ಬೇಕು ಅಂದರೆ ಮಾತ್ರ ಫೋರ್ಸ್ ಮಾತ್ರ ಪೇಪರ್ ಲೋಟ ಕೊಡ್ತೀವಿ. ಇದಕ್ಕೆ ನಾವು ಶುಂಠಿ ಹಾಕ್ತೀವಿ, ಏಲಕ್ಕಿ ಹಾಕ್ತೀವಿ. ಅದು ಜೀರ್ಣಕ್ರಿಯೆಗೆ ಪ್ರತಿಯೊಂದು ಇದಕ್ಕೂ ಆಯುರ್ವೇದ ಇದರಲ್ಲಿ ಕೆಲಸ ಮಾಡ್ತದೆ. ಮತ್ತೆ ಇವೆಲ್ಲ ನಂಜನಗೂಡಿಂದ ಸಪ್ಲೈ ಆಗುತ್ತೆ ಆಯುರ್ವೇದ ಕಂಪ್ನಿಯಿಂದ. ಟೀ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದ್ಸತಿ ಬಂದಮೇಲೆ ನಾವು ಇಲ್ಲೇ ಡೈಲಿ ಬರೋ ಥರ ಬಂದು ಟೀ ಕುಡ್ಕೊಂಡು ಆ ಸ್ವಾಮಿಗಳು ಚೆನ್ನಾಗಿ ಮಾಡಿಕೊಡ್ತಾರೆ. ಸ್ಪೆಷಲಾಗಲಿ ಅವ್ರು ಮಾಡೋದಾಗಲಿ, ಟೆಕ್ನಿಕ್ ಆಗಲಿ, ಬಿಸಿ ನೀರು ಗ್ಲಾಸ್ ತೊಳೆಯೋದಾಗಲಿ ಎಲ್ಲ ಚೆನ್ನಾಗಿದೆ. ನಮಗೆ ಇನ್ನೊಂದು ಕಪ್ ಕುಡಿಬೇಕು ಅನ್ನಿಸ್ತಾ ಇದೆ ಟೀ ಕುಡಿಬೇಕಂದ್ರೆ. ಯಲಹಂಕನಿಂದ ಬರೋದು, ಯಲಹಂಕದಿಂದ ಇಲ್ಲಿ ಬಂದರೆ ಟೀ ಕುಡ್ಕೊಂಡೇ ಹೋಗ್ತೀವಿ ನಾವು. ಇಲ್ಲಿ ಇದು ಸ್ಪೆಷಾಲಿಟಿ ಏನಂದರೆ ಅಮೃತ ಬಳ್ಳಿ ಅಂತ ಏನಾಗಿದೆ, ಅದು ತುಂಬ ಚೆನ್ನಾಗಿದೆ. ಹೆಲ್ತಿ ಮೈಂಡ್ ಫುಲ್ಲು ಒಂದು ಸತಿ ಬಂದು ಕುಡಿದ್ಬಿಟ್ಟು ಬಂದರೆ ಮೈಂಡ್ ಫುಲ್ಲು ಫ್ರೀಡಮ್ ಆಗೋಗುತ್ತೆ. ಗಾಂಧಿ ಬಜಾರ್ ಹತ್ರ ಬಸವನಗುಡಿ ಪೋಲಿಸ್ ಸ್ಟೇಷನ್ ಆಪೋಸಿಟಲ್ಲಿದೆ. ತಲೆನೋವಿದ್ರೆ ತಲೆನೋವು ಹೊಂಟೈತದೆ, ಹೊಟ್ಟೆ ನೋವು ಹೊಂಟೈತದೆ. ಕುಡ್ದೇಟ್ಗೆ ಮೈಂಡ್ ಫ್ರೀ ಆಗ್ಬಿಡುತ್ತೆ. ಇದು ಅವರ ಯಜಮಾನರು ಕುಟ್ಟಿ ಹಾಕ್ತಾರೆ ಮಸಾಲೆ, ಅದು ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ, ಶುಂಠಿ ಎಲ್ಲ ಹಾಕಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಡುಗೆ ಭಟ್ರಾಗಿದ್ದಾಗ ಕಲಾವಿದರೆಲ್ಲ ಶೂಟಿಂಗ್ ಇಲ್ದಿರೋ ದಿವಸ ಒಂದು ಅಲ್ಲೇ ಸೇರೋದು. ಎಲ್ಲ ಅಲ್ಲೇ ಗುಂಡು ತುಂಡಿಂದ ಹಿಡಿದು. ಆಗೆಲ್ಲ ಅಲ್ಲಿ ಯಾರ್ಯಾರು ಸೇರೋರು? ತೂದೀಪ ಶ್ರೀನಿವಾಸು, ಪ್ರಭಾಕರು, ಅಂಬರೀಷು. ಅವರೆಲ್ಲರಿಗೂ ನೀವು ಅಡುಗೆ ಮಾಡಿ ಬಡಿಸಿದ್ದೀರಾ? ಹೌದೌದು. ಎಲ್ಲ ಕಲಾವಿದರು ಸೇವೆ ಮಾಡಿದ್ದೀನಿ ಅಂದರೆ ಇವರೆಲ್ಲ ಬರ್ತಾರೆ. ಅಂಬರೀಷು, ಪ್ರಭಾಕರು, ನಮ್ಮ ವಜ್ರಮಣಿಯವರು 3 ಜನ ಕೂತ್ರಂದರೆ ಕತೆ ಮುಗೀತು. ತೂದೀಪ ಭಾಳ ಸೌಮ್ಯ, ರಾಜ್ಕುಮಾರ್ ಇನ್ನೂ ಸೌಮ್ಯ. ಅವ್ರು ಬರೋವಾಗಲೇ ಫೋನ್ ಮಾಡಿಬಿಡ್ತಾರೆ. ಸೊಪ್ಪು ಸಾರು, ಮುದ್ದೆ. ಅದು ಮುದ್ದೆ ಐನು ರಾಗಿ ಅಂತ ಬರೋದು, ಕೆಂಪು ರಾಗಿ. ಐನು ರಾಗಿ ಮುದ್ದೆನೇ ಬೇಕು, ನಾಟಿ ಕೋಳಿ ಸಾರೇ ಬೇಕು. ಮುಗಿತಾರೆ, ಭಾಳ ಸೌಮ್ಯ.